Hey, hello. Welcome to my next video. So this is based on electric potential and capacitance. So in that we have to derive the expression for electric potential at a point due to an isolated point charge. So here in the figure plus q coulomb is an isolated positive charge. So this is the coulomb charge we have, and let A be a point in the electric field at a distance from r meter from isolated point charge if a unit positive charge is displaced from infinity. So this is the displacement we have. So a unit charge is displaced from infinity to that point A by performing work. ಸೊ ಇದು ಈ ಚಾರ್ಜು ಇಲ್ಲಿಂದ ಇಲ್ಲಿಗೆ ಹೇಗೆ ಬರಬೇಕು, ಎ ಇಂದ ಇನ್ಫಿನಿಟಿಯಿಂದ ಹೇಗೆ ಏನು ಬರುತ್ತೋ ಚಾರ್ಜ್ ಡಿಸ್ಪ್ಲೇಸ್ ಆಗುತ್ತೋ ಆ ಡಿಸ್ಪ್ಲೇಸ್ನ ನಾವು ಪೊಟೆನ್ಷಿಯಲ್ ಅಂತ, ವರ್ಕ್ ಅಥವಾ ಪೊಟೆನ್ಷಿಯಲ್ ಅಂತ ಕರಿತಾ ಇದ್ದೀವಿ. ಸೊ ಇದನ್ನು ವಿ ಅಂತ ಡಿನೋಟ್ ಮಾಡ್ತೀವಿ. ವಿ ಇಸ್ ದ ಪೊಟೆನ್ಷಿಯಲ್ ಆಫ್ ಅ ಚಾರ್ಜ್ ಟು ಡಿಸ್ಪ್ಲೇಸ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಎ. ಸೊ ಎ ಅನ್ನೋ ಪಾಯಿಂಟ್ಗೆ ಬರೋಕ್ಕೆ ಅದು ಡಿಸ್ಪ್ಲೇಸ್ ಆಗ್ತಿದೆ. ಆ ಡಿಸ್ಪ್ಲೇಸ್ಮೆಂಟ್ನ ನಾವು ವರ್ಕ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಇಫ್ 1 ಕೂಲಮ್ ಆಫ್ ಚಾರ್ಜ್ ಈಸ್ ಫರ್ದರ್ ಡಿಸ್ಪ್ಲೇಸ್ಡ್ ಫ್ರಮ್ ಎ ಟು ಬಿ. ಈಗ ಫಾರ್ ಎಕ್ಸಾಂಪಲ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎ ಇಂದ ಬಿಗೆ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಚಾರ್ಜ್ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಇಲ್ಲಿ ಬೈ ಕವರಿಂಗ್ ಅ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಡಿ ಎಕ್ಸ್. ಸೊ ಇಲ್ಲಿ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ನ ನಾವು ಡಿ ಎಕ್ಸ್ ಅಂತ ತೊಗೊತೀವಿ. ಸೊ ಟೋಟಲ್ ಡಿಸ್ಪ್ಲೇಸ್ಮೆಂಟ್ನ ನಾವು ಎಕ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಅದು ಬಂದು ಟೋಟಲ್. ಸೊ ವಿ ಹ್ಯಾವ್ ಟು ಇಂಟಿಗ್ರೇಟ್ ದ ಟರ್ಮ್ ಡಿ ಎಕ್ಸ್. ಸೊ ಡಿ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಟೋಟಲ್ ಅನ್ನೋ ಒಂದು ಡಿಸ್ಟೆನ್ಸ್ ಎಷ್ಟು ಕವರ್ ಆಗಿದೆ ಆ್ಯಂಡ್ ಎಷ್ಟು ವರ್ಕ್ ಡನ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಆಫ್ ಡಿ ಎಕ್ಸ್ ದೆನ್ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ರಿಕ್ವೈರ್ಡ್ ಟು ಮೂವ್ ದ ಚಾರ್ಜ್ ಫ್ರಮ್ ಎ ಟು ಬಿ ಆ್ಯಸ್ ಗಿವನ್. ಸೊ ಇಲ್ಲಿ ನಾವು ವರ್ಕ್ ಡನ್ನ ಫಸ್ಟು ಮೆನ್ಷನ್ ಮಾಡಬೇಕು. ವರ್ಕ್ ಡನ್ ಡಿ ಡಬ್ಲ್ಯೂ ಈಕ್ವಲ್ಸ್ ಮೈನಸ್ ಎಫ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ಅಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತಿದೆ, ಅದಕ್ಕೋಸ್ಕರ ನಾನು ಮೈನಸ್ನ ಮೆನ್ಷನ್ ಮಾಡಿದ್ದೀನಿ. ನೆಗೆಟಿವ್ ಸೈನ್ ಇಂಡಿಕೇಟ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ 1 ಕೂಲಮ್ ಆಫ್ ಚಾರ್ಜ್ ಇಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹಿಯರ್ ವಿ ಹ್ಯಾವ್ ಟು ಮೆನ್ಷನ್ ದ ಫೋರ್ಸ್ ಇಸ್ ಅ ಕೂಲಮ್ಸ್ ಲಾ. ಸೊ ಫೋರ್ಸ್ ಈಸ್ ಬೇಸ್ಡ್ ಆನ್ ಕೂಲಮ್ಸ್ ಲಾ. ಸೊ ಇಲ್ಲಿ 1 ಕೂಲಮ್ ಆಫ್ ಚಾರ್ಜ್ಗೆ ಆ್ಯಂಡ್ ಪಾಯಿಂಟ್ ಚಾರ್ಜ್ಗೆ ಇರ್ತಕ್ಕಂಥ ಒಂದು ಅಟ್ರಾಕ್ಷನ್ ಫೋರ್ಸ್ ಆ ರಿಪಲ್ಷನ್ ಫೋರ್ಸ್ನ ಮೆನ್ಷನ್ ಮಾಡ್ತಾ ಇದ್ವಿ. ಸೊ ದಿಸ್ ದ ಫೋರ್ಸ್ ಎಫ್ ಇಸ್ ಈಕ್ವಲ್ ಟು 1/4πε0 ಇಂಟು q by x square. So this is the force we have from a coulomb force. ಸೊ 1 ಕೂಲಮ್ ಆಫ್ ಫೋರ್ಸ್, 1 ಕೂಲಮ್ ಆಫ್ ಚಾರ್ಜ್ ಅಂತ ಅಂದಾಗ ಸೊ ಇಲ್ಲಿ ನಾವು ಬ್ರಿಂಗ್ ಮಾಡ್ತಾ ಇರೋದು ಪ್ಲಸ್ 1 ಕೂಲಮ್. ಸೊ 1 ಇಂಟು ಕ್ಯೂನೇ ಆಗುತ್ತೆ. ಸೊ ಅದಕ್ಕೆ q by x square ಬರ್ಕೊಂಡಿದ್ದೀನಿ. ಅಬೌವ್ ದ ಇಕ್ವೇಷನ್. ಸೊ ಇಲ್ಲಿ ಏನು ಇಕ್ವೇಷನ್ ಇದೆ ಇದು ಇಕ್ವೇಷನ್ 1 ಅಂತ ತೊಗೊತೀನಿ. ಅಬೌವ್ ದ ಇಕ್ವೇಷನ್ ಬಿಕಮ್ dw ಈಕ್ವಲ್ಸ್ ಮೈನಸ್ 1/4πε0 q divided by x square into dx. So we have to find a small amount of distance traveled from A to B. So if 1 coulomb of charge is displaced directly from infinity to a point C which is at a distance of r from isolated charge, the total work required to be done can be obtained by integrating both sides of equation 1 between the limits. ಸೊ ಇಲ್ಲಿ ಲಿಮಿಟ್ಸ್ನ ನಾವೇನಾದ್ರು ತೊಗೊಳೋದಾದರೆ ಲಿಮಿಟ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಟು ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ಲಿಮಿಟ್ನ ಅಪ್ಲೈ ಮಾಡಿ ಬರೆಯೋಣ ಈ ಇಕ್ವೇಷನ್ 1ನಲ್ಲಿ. ಡಿ ಡಬ್ಲ್ಯೂ ಸೊ ಇನ್ಫಿನಿಟಿ ಎಕ್ಸ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಟು ಎಕ್ಸ್ ಇಸ್ ಈಕ್ವಲ್ ಟು ಆರ್. ಸೊ ಡಿಸ್ಟೆನ್ಸ್ ಆರ್ ಅಷ್ಟು ಮೂವ್ ಆಗುತ್ತೆ ಇಲ್ಲಿ. ಸೊ ಡಿಸ್ಟೆನ್ಸ್ ಆರ್ ಯಾಕಂದರೆ ಸೊ ಇಲ್ಲಿ ನಾವು ಟೋಟಲ್ ವರ್ಕ್ಡನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಇನ್ಫಿನಿಟಿಯಿಂದ ಈ ಚಾರ್ಜ್ವರೆಗೂ ಬರೋಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನ ನಾವು ತೊಗೊತೀವಿ. ಸೊ ಇನ್ಫಿನಿಟಿ ಟು ದಟ್ ಚಾರ್ಜ್ ದಟ್ ಪಾಯಿಂಟ್ ಕ್ಯೂ. ಡಿ ಡಬ್ಲ್ಯೂ ಈಕ್ವಲ್ಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಟು ಆರ್ ಮೈನಸ್ 1/4πε0 ಇಂಟು q by x square ಇಂಟು ಡಿ ಎಕ್ಸ್. ನೆಕ್ಸ್ಟು ಸೊ ಇಲ್ಲಿ ಡಿ ಡಬ್ಲ್ಯೂ ಅಂದರೆ ಡಬ್ಲ್ಯೂ ಅಂತ ಮೆನ್ಷನ್ ಮಾಡ್ತೀವಿ. ಡಬ್ಲ್ಯೂ ಈಕ್ವಲ್ಸ್ ಡಬ್ಲ್ಯೂ ಅಂತನಾದರೂ ಮಾಡ್ಬೋದು, ಈಗ ಪೊಟೆನ್ಷಿಯಲ್ ಅಲ್ವಾ ಸೊ ವಿ ಅಂತಲೂ ಮೆನ್ಷನ್ ಮಾಡ್ಬೋದು ನಾವು. ಎಕ್ಸ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಟು ಆರ್ ಮೈನಸ್ 1/4πε0 ಇಂಟು q divided by x square ಇಂಟು ಡಿ ಎಕ್ಸ್.
ಸೊ ನೆಕ್ಸ್ಟು ಪೊಟೆನ್ಷಿಯಲ್ನ ಮೆನ್ಷನ್ ಮಾಡೋಣ. ಮತ್ತು ಪೊಟೆನ್ಷಿಯಲ್ ಈಕ್ವಲ್ಸ್ ಸೊ 1/4πε0 ನಾನು ಕಾಮನಾಗಿ ಆಚೆ ತೆಗಿತಾ ಇದ್ದೀನಿ. ಕ್ಯೂನು ಆಚೆ ಬರುತ್ತೆ. ಆಫ್ ಇಂಟಿಗ್ರೇಷನ್ ಆಫ್ ಸೊ ಇಂಟಿಗ್ರೇಷನ್ ಟರ್ಮ್ನ ಬರ್ಕೊಳ್ಳೋಣ. ಇಂಟಿಗ್ರೇಷನ್ ಆಫ್ x ∞ to r 1/x² dx. ಸೊ ನೆಕ್ಸ್ಟು -x ಡಿವೈಡೆಡ್ ಬೈ 4πε0 ಇಂಟು ಸೊ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ. ಸೊ ಇಂಟಿಗ್ರೇಟ್ ಮಾಡೋಕ್ಕಿಂತ ಮುಂಚೆ x² ಮೇಲೆ ತೊಗೊಳೋಣ. x² ಮೇಲೆ ತೊಗೊಂಡಾಗ ಸೊ ಇದು ಹಿಂಗೆ ಆ್ಯಸ್ ಇಟ್ ಈಸ್ ಲಿಮಿಟ್ನ ಬರ್ಕೊಳ್ಳೋಣ. x⁻² ಇಂಟು dx ಆಗುತ್ತೆ. ಸೊ ಇಲ್ಲಿ ಸೊ ಒಂದನ್ನು ನಿಮಗೆ ಹೇಳೋದಾದರೆ ಇಂಟಿಗ್ರೇಷನ್ ಟರ್ಮಲ್ಲಿ x⁻⁻n ನಾವು x⁻n n+1 ಡಿವೈಡ್ ಬೈ -n+1 ಅಂತ ಬರ್ತೀವಿ. ಸೊ ಆ್ಯಸ್ ಇಟ್ ಈಸ್ ನಾವು ನಾರ್ಮಲಾಗಿ ಏನು ಬರ್ತೀವಿ ಅಂದರೆ x⁻n ಅಂತ ತೊಗೊಂಡು ಬರ್ತೀವಿ. x⁻n ಅಂತಂದರೆ x⁻n+1 ಡಿವೈಡ್ ಬೈ n+1 ಅಂತ ಬರ್ತೀವಿ. ಸೊ ಇಲ್ಲಿ dx ಟರ್ಮ್ನ ಮೆನ್ಷನ್ ಮಾಡೋಣ. ಓಕೆ, ನೆಕ್ಸ್ಟ್ ಸೊ ಈ ಟರ್ಮ್ನ ನಾವು ಅಂದರೆ ಇಂಟಿಗ್ರೇಟ್ ಮಾಡೋದಾದರೆ -q ಡಿವೈಡ್ ಬೈ 4πε0 ಇಂಟು ಸೊ x⁻² ಅಂದರೆ x⁻² +1 ಡಿವೈಡೆಡ್ ಬೈ -2+1. ಸೊ x ∞ to r. ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್ -q ಡಿವೈಡೆಡ್ ಬೈ 4πε0. ಸೊ ಈ ಟರ್ಮ್ಸ್ ಎಲ್ಲ ಹಂಗೆ ಬರುತ್ತೆ. x⁻1 ಡಿವೈಡ್ ಬೈ -1. ಸೊ ಇದು x ∞ to r. ಸೊ ನೆಕ್ಸ್ಟು -q ಡಿವೈಡ್ ಬೈ 4πε0. ಸೊ 1 ಮೇಲೆ ಹೋಗುತ್ತೆ ಆ್ಯಂಡ್ ಇದು ಕೆಳಗಡೆ ಬರುತ್ತೆ. -1/x -1/x x ∞ to r. ಸೊ ಲಿಮಿಟ್ ಅಪ್ಲೈ ಮಾಡೋಣ. -q ಡಿವೈಡ್ ಬೈ ಈ ಮೈನಸ್ಸಿಂದ ಮೈನಸ್ ಪ್ಲಸ್ ಆಗುತ್ತೆ. 4πε0 1/r ಮೈನಸ್ 1/∞. ಸೊ 1/∞ ಬಂದು 0 ಆಗುತ್ತೆ. ಸೊ ವಿ ನೋ ದಟ್. ಸೊ ಇನ್ ದ ನೆಕ್ಸ್ಟ್ ಟರ್ಮ್ ವಿ ಹ್ಯಾವ್ q ಡಿವೈಡ್ ಬೈ 4πε0 ಇಂಟು 1 ಡಿವೈಡ್ ಬೈ r. ಸೊ ಇಲ್ಲಿ ನಮಗೆ ಪೊಟೆನ್ಷಿಯಲ್ ಬಂದು 1/4πε0 q divided by r². So this is a 5 marks question they can ask in a board. ಸೊ ಮೇಜರ್ಲಿ ನಮಗೆ ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಈ ಕ್ವಶನ್ನ 5 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು.